ನನ್ನ ಹೆಸರು ತನಿಕಾಚಲಂ ಅಂತ. ಸೊ ನಾನು ಮಿರಾಜಲ್ಲಿ 2T ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಸುಂಗದಕಟ್ಟೆ ಮಿರಾಜ್ ಸಿನಿಮಾಸ್ ಓಪನ್ ಆಗಿ 1 ವರ್ಷ ಆಗ್ತದೆ. ಸೊ ನಮ್ಮದು ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಕ್ರಾಂತಿ ರಿಲೀಸ್ ಆಯಿತು, ಸೇಮ್ ವಿಕ್ ದರ್ಶನ್ ಸರ್ದು. ಸೊ ದರ್ಶನ್ ಸರ್ ಫರ್ ಡೇ ರಿಲೀಸ್ ಆಗೋ ನಾವು 5000 ಅಡ್ಮಿಟ್ ಮಾಡಿದ್ವಿ. ಸೊ ಈ ಲೊಕೇಶನ್ ಓನ್ಲಿ ಕನ್ನಡ ಮೂವೀಸ್ ಗೋಯಿಂಗ್ ಗುಡ್ ವೆಲ್. ಸೊ ಆಫ್ಟರ್ ದಟ್ ವಿ ಡನ್ ವೇದ. ಸೊ ಶಿವರಾಜ್ ಕುಮಾರ್ ಸರ್ದು ಚೆನ್ನಾಗಿ ಮೂವಿ ನಡೀತಾ ಇದೆ, ಚೆನ್ನಾಗಿ ಶೋಸ್ ಹೌಸ್ಫುಲ್ ಆಯಿತು. ಸೊ ಅದಾದಮೇಲೆ ಇವಾಗ ರೀಸೆಂಟಾಗಿ ಮಂತ್ ಆಫ್ ಅಕ್ಟೋಬರ್ ಜೈಲರ್ ಬಂತು. ಜೈಲರ್ ಆದಮೇಲೆ ನಾವು ಕನ್ನಡ ವೆರ್ಷನ್ ರಿಲೀಸ್ ಮಾಡಿದ್ವಿ. ಕಂಪೇರ್ ಮಾಡೋದು ತಮಿಳಿಗಿಂತ ಕನ್ನಡ ಲ್ಯಾಂಗ್ವೇಜ್ ಚೆನ್ನಾಗಿ ಹೋಗ್ತಾ ಇದೆ ಸರ್. ನೆಕ್ಸ್ಟ್ ಡಂಕಿ ಬಂತು. ಡಂಕಿ ಇಸ್ ನಾರ್ಮಲ್ ಕ್ರೌಡ್. ಸಲಾರ್ ಅಂದ್ರೆ ತೆಲುಗು ಅಂಡ್ ಕನ್ನಡ ಕಂಪೇರ್ ಮಾಡುವಾಗ ಕನ್ನಡ ಗುಡ್ ಅಡ್ಮಿಟ್ಸ್ ವಿಲ್ ಕಮ್ ಸರ್. ಗುಡ್ ಚೆನ್ನಾಗಿ ಅಡ್ಮಿಟ್ಸ್ ಬಂತು. ಸಲಾರ್ ತೆಲುಗಿಗಿಂತ ಕನ್ನಡ ಚೆನ್ನಾಗಿ ಬಂತು. ಇವಾಗ ರೀಸೆಂಟಾಗಿ ನಾವು ನಿನ್ನೆ 29th ದರ್ಶನ್ ಮೂವಿ ರಿಲೀಸ್ ಮಾಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ 6:30 ಶೋ ಓಪನ್ ಮಾಡಿದ್ವಿ. 6:30, 6:45, 7 o'clock, 7:30 ಆಲ್ಮೋಸ್ಟ್ ಆಕ್ಯುಪೆನ್ಸಿ 50-70% ಸರ್. ಸೊ ನೆನ್ನೆನೂ ಹೌಸ್ಫುಲ್ ಶೋ, ಆಲ್ ಹೌಸ್ಫುಲ್. ವಿ ಹ್ಯಾವ್ ರನ್ 12 shows. 11 ಶೋನು ಹೌಸ್ಫುಲ್ ಆಗಿದೆ ಸರ್. ಸೊ ಗುಡ್ ಕಸ್ಟಮರ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡಿದ್ದಾರೆ. ಗುಡ್ ಪರ್ಫಾರ್ಮೆನ್ಸ್ ಇದೆ, ಚೆನ್ನಾಗಿ ಮೂವಿ ಇದೆ. ಎಲ್ಲರೂ ಎಂಜಾಯ್ ಮಾಡ್ಕೊಡೋ ದುಡ್ಡು ವ್ಯಾಲ್ಯೂಬಲ್ ಇದೆ ಸರ್. ಮೂವಿ ಚೆನ್ನಾಗಿದೆ ಸರ್. ಸೊ ನೆಕ್ಸ್ಟ್ ಸೊ ಈ ವರ್ಷ ನಿಮ್ಮ ಪ್ರಕಾರ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ ಸರ್? ಡೆಫಿನೆಟ್ಲಿ ದರ್ಶನ್ ಸರ್ ಮೂವಿ ಸರ್ ಇವಾಗ ಬಂದಿರೋದು ಪಕ್ಕ ಚೆನ್ನಾಗಿ ಆಕ್ಯುಪೆನ್ಸಿ ಕೊಟ್ಟು ನೆನ್ನೆ 3000 ಅಡ್ಮಿಟ್ಸ್ ಮಾಡಿದ್ವಿ. ಸೊ ಇವಾಗ ಆಲ್ರೆಡಿ ನಾವು 2500 ಕ್ರಾಸ್ ಆಗಿದೆ. ಇವತ್ತು 3000 ಅಡ್ಮಿಟ್ಸ್ ಆಗುತ್ತೆ ಸರ್. ಎಷ್ಟು ಶೋ ರನ್ ಮಾಡ್ತಾ ಇದ್ದೀರಾ ಸರ್? 12 ಶೋ ರನ್ ಮಾಡ್ತಾ ಇದೀವಿ ಸರ್. 11 ಶೋನ ಹೌಸ್ಫುಲ್ ಆಗಿದೆ. ನೈಟ್ ಆಲ್ಮೋಸ್ಟ್ 9:45, 9:30, 10 o'clock, 10:20 ಶೋ ಆಲ್ ಹೌಸ್ಫುಲ್ ಶೋ ಸರ್. ಇದೇ ಫಸ್ಟ್ ಮೂವಿನ ಆ ಥರ ಸ್ಕ್ರೀನಿಂಗ್ ಆಗ್ತಿರೋದು? ಹೌದು ಸರ್. ಇದಕ್ಕೆ ಮುಂದೆ ಈ ಇಯರ್ ಸ್ಟಾರ್ಟಿಂಗಲ್ಲಿ ಕ್ರಾಂತಿ ಮೂವಿನೂ ಸೇಮ್ ಸರ್, ಫುಲ್ ಹೌಸ್ಫುಲ್ ಶೋ ಆಗಿದೆ. ಪರ್ ಡೇ 5000 ಅಡ್ಮಿಟ್ಸ್ ಮಾಡಿದ್ದೀವಿ ಸರ್. ಚೆನ್ನಾಗಿ ಕನ್ನಡ ಮೂವಿ ಚೆನ್ನಾಗಿ ಹೋಗ್ತಾ ಇದೆ ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.